ಗುಡ್ ಮಾರ್ನಿಂಗ್ ಗೆಳೆಯ. ಸೊ ನಿನ್ನೆ ನಾನು ಬೇರೆ ಡ್ರಾಯಿಂಗ್ ಮಾಡ್ತೇನೆ ಅಂತ ಹೇಳಿದ್ದೆ, ಬಟ್ ಕೊರಿಯರ್ ಬರೋದು ಲೇಟ್ ಆಗಿದ್ರಿಂದ ಇವತ್ತು ಬೆಳಿಗ್ಗೆ ಸ್ವಲ್ಪ ಶಾರದೆದು ಔಟ್ಲೈನ್ ಸ್ವಲ್ಪ ಬಾಕಿ ಇತ್ತು, ಅದನ್ನ ಫಿನಿಶ್ ಮಾಡಿಬಿಟ್ಟು ಅದು ಸ್ಟಾರ್ಟ್ ಮಾಡೋ ಅಂತ ಫಿನಿಶ್ ಮಾಡೋ ಕೂತ್ಕೊಂಡೆ. ಸೊ ಇದು ಔಟ್ಲೈನ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇದು ಇನ್ನೂ ಫಿನಿಶ್ ಆಗೋಕ್ಕೆ ತುಂಬ ಟೈಮ್ ಬೇಕು. ಅದಕ್ಕೂ ಮುಂಚೆ ಕೊರಿಯರ್ ಬಂದಿದೆ, ಕ್ಯಾನ್ವಾಸ್ ರೆಡಿ ಇದೆ ನಮ್ಮದು ಕಸ್ಟಮೈಸ್ಡು. ಸೊ ಅದನ್ನ ಓಪನ್ ಮಾಡಿಬಿಟ್ಟು ಹೊಸ ಒಂದು ಕಮಿಷನ್ ವರ್ಕ್ ಸಿಕ್ಕಿದೆ. ಊರಿನವ್ರದ್ದೇ, ಬಟ್ ಅವರು ಬಾಂಬೆಯಲ್ಲಿರೋದು. ಸೊ ಅವರೊಂದು ಶನೀಶ್ವರ ದೇವ್ರದ್ದು ಫೋಟೋ ಬೇಕಂತ ಹೇಳಿದರು. ಸೊ ರೀಸೆಂಟಾಗಿ ನಾನು ಒಂದು ಶಾರದೆದು ಚಿತ್ರ ಬಿಡಿಸಿದ್ದೆ, ಸೇಮ್ ಶಾರದೆ ಮಂಗಳೂರು ದಸರಾದ್ದು ಚಿತ್ರ ಬಿಡಿಸಿದ್ದೆ. ಅದು ಇನ್ಸ್ಟಾದಲ್ಲಿ ಸ್ವಲ್ಪ ವೈರಲ್ ಆಗಿ ಆ ಚಿತ್ರದ ಮೂಲಕ ಅವರು ನನಗೆ ಕಾಂಟ್ಯಾಕ್ಟ್ ಆಗಿ ಆರ್ಡ್ರ್ ಕೊಟ್ಟಿದ್ದಾರೆ. ಸೊ ಆ ಆರ್ಡ್ರ್ ನಾನು ಇವಾಗ ಮಾಡಬೇಕು. ಸೊ ಸ್ಟಾರ್ಟ್ ಮಾಡುವ. ಸೇಮ್ ಪ್ರೊಸೆಸ್ಸು ನಾನು ಶಾರದೆ ಪೇಂಟಿಂಗ್ ಏನೆಲ್ಲ ಮಾಡಿದ್ನೋ ಸೇಮ್ ಅಷ್ಟೇ. ಕ್ಯಾನ್ವಾಸ್ ಓಪನ್ ಮಾಡಿಬಿಟ್ಟು ಇದೊಂದು ಏನಂತ ನನಗೂ ಇನ್ನೂ ಗೊತ್ತಿಲ್ಲ, ಕ್ಯಾನ್ವಾಸ್ ಜೊತೆ ಬರುತ್ತೆ. ಐ ಥಿಂಕ್ ನಾನು ಥಿಂಕ್ ಮಾಡೋದೇನೆಂದರೆ ಕ್ಯಾನ್ವಾಸ್ ಬೋರ್ಡ್ ಏನಿದೆ ಅದನ್ನು ಸ್ಟ್ರೆಚ್ ಮಾಡೋಕ್ಕೆ, ಟೈಟ್ ಮಾಡೋಕ್ಕೆ ಇರ್ಬೋದು. ಇಲ್ಲ ಇನ್ನೊಂದು ಯೂಸ್ ಆಗುತ್ತೆ ಏನಂದರೆ ಹ್ಯಾಂಗ್ ಮಾಡೋಕ್ಕೆ. ನಾವು ಕ್ಯಾನ್ವಾಸ್ ಪೇಂಟಿಂಗ್ ಫಿನಿಶ್ ಆದಮೇಲೆ ವಾಲ್ಗೆಲ್ಲ ಹ್ಯಾಂಗ್ ಮಾಡಬೇಕಾದ್ರೆ ಕೆಲವರು ಥ್ರೆಡ್ ಹಾಕಿ ಹ್ಯಾಂಗ್ ಮಾಡ್ತಾರೆ. ಆ ಥ್ರೆಡ್ನ ಕನೆಕ್ಟ್ ಮಾಡಬೇಕಂದ್ರೆ ಇದಕ್ಕೆ ಲಾಕ್ ಮಾಡ್ಬೋದು ಅನಿಸುತ್ತೆ. ಸೊ ಆ್ಯಸ್ ಯು ವಿಶ್, ಹೇಗೆ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ಬಟ್ ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ ಅದ್ರದ್ದು ಯೂಸ್ ಏನಂತ. ಗೊತ್ತಿದ್ದವರು ಕಮೆಂಟ್ ಮಾಡಿ. ಸೊ ಶುರು ಮಾಡುವ ಹೊಸ ವಿಡಿಯೋ, ಹೊಸ ಡ್ರಾಯಿಂಗ್. ಸೇಮ್ ಕ್ಯಾನ್ವಾಸನ್ನು ಒದ್ದೆ ಮಾಡಿಕೊಂಡು ಅದಾದಮೇಲೆ ಜೆಸ್ಸೋ ಅಪ್ಲೈ ಮಾಡ್ತಿದ್ದೀನಿ ನಾನು. ಜೆಸ್ಸೋ ಅಪ್ಲೈ ಮಾಡ್ತಿರೋದು ಒಂದು ರೀಸನ್ ಅದೇ, ನಾನು ಹಿಂದೆ ವಿಡಿಯೋದಲ್ಲಿ ಹೇಳಿದಾಗೆ ಟೆಕ್ಸ್ಚರ್ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಒಂದು ಡಾಟ್ ಏನು ಇದಿರುತ್ತೆ ಫೀಲ್, ಅದು ಕೊಡಲ್ಲ. ರುಟೀನ್ ಹೆಂಗಂದರೆ ನಂದು ಬೆಳಿಗ್ಗೆ ಎದ್ದು ಕೂಡಲೇ ಡ್ರಾಯಿಂಗ್ ಮಾಡ್ತೀನಿ, ಅದಾದಮೇಲೆ 8:30ಗೆ ಡ್ಯೂಟಿ ರೆಡಿಯಾಗಿ ಡ್ಯೂಟಿ ಹೋಗ್ಬಿಟ್ಟು ಅದಾದಮೇಲೆ ಬಂದುಬಿಟ್ಟು ವಾಪಸ್ 6 ಗಂಟೆ 6:30 ತನಕ ಮನೆಗೆ ಬಂದು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋದು. ಇದು ನಂದು ಡೈಲಿ ರುಟೀನ್. ಸೊ ಬನ್ನಿ. ಸೇಮ್ ಇದಕ್ಕೂ ಸಹ ನಾನು ಗ್ರಿಡ್ ಹಾಕ್ಕೊಳ್ತಿದ್ದೀನಿ, ಸ್ವಲ್ಪ ಫಾಸ್ಟಾಗಿ ಆಗಲಿ ಅಂತ ಕೆಲಸ. ಸೊ ಇವತ್ತಿಗೆ ಇಷ್ಟೇ. ಸಿಕ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಇದೇ ಕಂಟಿನ್ಯೂ ಪಾರ್ಟಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.